ಇದಕ್ಕೆ ಗಾಡಿನ ಇಲ್ಲೇ ಮರದ ಕೆಳಗೆ ಹಾಕಿದೀವಿ. ಇವಾಗ ಲೋಡ್ ಆಗಲ್ಲ ಗಾಡಿ, ಸಂಜೆ ಲೋಡ್ ಆಗುತ್ತಂತೆ, ಹಾಗಾಗಿ ಇಲ್ಲೇ ಮರದ ಕೆಳಗೆ ನಿಲ್ಸಿದೀವಿ. ಸದ್ಯಕ್ಕೆ ಎರಡೂ ಗಾಡಿನೂ ಇಲ್ಲೇ ಇದಾವೆ. ಇವಾಗ ಇಲ್ಲಿಂದ ಹೊರಡುವಂತ ಸಮಯ ಆಯಿತು. ಈಗ ಎರಡೂ ಗಾಡಿದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ನಮ್ಮ ಗಾಡಿ ಮುಂದೆ ಲೆಫ್ಟ್ ತಗೊಂಡು ಹೋಗ್ಬೇಕು. ನಮ್ಮ 8 ವೀಲ್ ಸೀದಾ ಬೆಂಗಳೂರಿಗೆ ಹೋಗುತ್ತೆ. ಬಾಯ್ ಬಾಯ್ 8 ವೀಲ್. ಮತ್ತೆ ಟೈರ್ ನೋಡ್ಬೋದು, ಮಿಡ್ಲಲ್ಲಿ ತಿಂತಾ ಐತೆ ಟೈರ್, ಇಲ್ಲ ತಿಂದೈತೆ ನೋಡಿ. ಇವಾಗ ಈ ಗ್ಯಾಪಲ್ಲಿ ಲೆಫ್ಟಿಗೆ ಹೊಡೆದು ಆ ಜೀಪ್ ಏನು ಬರ್ತೈತೆ ಹಂಗೆ ಮುಂದಕ್ಕೆ ಹೊಡೆದು ಮತ್ತೆ ರಿವರ್ಸ್ ಹೊಡಿಬೇಕಂತ ಅಲ್ಲಿಗೆ ನೋಡೋಣ, ಟ್ರೈ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಟ್ರ ಕ್ಲಾಸ್. ನಾನು ನಿಮ್ಮ ಅಜಯ್. ಈ ಗಾಡೀಲಿ ಕೂತ್ಕೊಂಡು ಎಷ್ಟು ದಿನ ಆಗಿತ್ತು ವ್ಲಾಗ್ ಮಾಡಿ, ಎಷ್ಟು ತಿಂಗಳುಗಳಾಗೋಗಿತ್ತು ವ್ಲಾಗ್ ಮಾಡಿ. ಫೈನಲಿ ಬ್ಯಾಕ್ ಟು ಭಾರತ್ ಬೆಂಜ್. ನಮ್ಮ ಬೆಂಜ್ಗೆ ಬಂದಿನಿ 8055ಗೆ. ನೋಡ್ಬೋದು ನಮ್ಮ 8055 ಓಡಿಸೋದಿನ ಮೇಲೆ ನಮ್ಮ ಅಭಿಮಾನ. ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇದೇ ಗಾಡಿ ಓಡಿಸೋದು ಸ್ವಲ್ಪ ದಿನ. ಹಂಗಾಗಿ ಈಗ ಲೋಡ್ಗೆ ಹೋಗ್ಬೇಕು. ಗಾಡಿ ಸದ್ಯಕ್ಕೆ 8 ದಿನದಿಂದ ಇಲ್ಲೇ ನಿಂತಿದೆ. ಇದೇ ಬಂಕಲ್ಲೇ 8 ದಿನದಿಂದ ಇಲ್ಲೇ ನಿಲ್ಸಿದೀವಿ ಗಾಡಿ. ಸದ್ಯಕ್ಕೂ ಇವಾಗಲೂ ಇಲ್ಲೇ ಐತೆ. ಈಗ ಇಲ್ಲೇ ಫ್ಯಾಕ್ಟ್ರಿ ಮುಂದೆ ಅಲ್ಲಿ ಕಾಣೋ ಫ್ಯಾಕ್ಟ್ರಿಲೇ ಲೋಡ್ಗೆ ಹೋಗ್ಬೇಕು. ಲಾರಿ ಹಿಂದೆಗಡೆ ಐತೆ. ಹೋಗೋದು ಮನೆ ಹೋಗಿ ಲೋಡ್ ಮಾಡ್ಕೊಂಡು ಬರೋಣ. ಸದ್ಯಕ್ಕೆ ಗಾಡಿನ ಇಲ್ಲೇ ಮರದ ಕೆಳಗೆ ಹಾಕಿದೀವಿ. ಇವಾಗ ಲೋಡ್ ಆಗಲ್ಲ ಗಾಡಿ, ಸಂಜೆ ಲೋಡ್ ಆಗುತ್ತಂತೆ, ಹಾಗಾಗಿ ಇಲ್ಲೇ ಮರದ ಕೆಳಗೆ ನಿಲ್ಸಿದೀವಿ. ಕಂಪ್ನಿಲಿ ಬಂದು 1 ಗಂಟೆ ಒಳಗೆ ಲೋಡ್ ಆದರೆ ಆದಂಗೆ, ಇಲ್ಲ ಅಂದರೆ ಮತ್ತೆ ಸಂಜೆ 6 ಗಂಟೆ ಮೇಲೆ ಮಾಡ್ತಾರೆ. ಇನ್ನೊಂದು ಬೇರೆ ಲೋಡಿಂಗ್ ಎಲ್ಲ ಇರ್ತದಲ್ಲ ಅವ್ರಿಗೆ. ಹಾಗಾಗಿ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಈಗ 1 ಗಂಟೆ ಆಗೋಯ್ತು. ಬೇರೆ ಗಾಡಿಗಳು ಆಲ್ರೆಡಿ ಲೋಡ್ಗೆ ಹಾಕಂತ ಇದ್ದಾರೆ. ನಮ್ಮ ಗಾಡಿ ಸಂಜೆ ಮಾಡ್ತಾರೆ. ಇನ್ನು ನಮ್ಮ ಮುಂದೆ 2 ಗಾಡಿ. ಅದಾದಮೇಲೆ ಅಂದರೆ ನಾವು ಇವಾಗ ಮನೆಗೆ ಹೋಗಿ ಒಂದು 7 ಗಂಟೆಗೆ ಬಂದರೂ ಓಕೆ ನಡೀತದೆ. ಈಗ ಮನೆಗೆ ಹೋಗಿ ಬರೋಣ. ನಮ್ದು 8 ವೀಲ್ ಬೇರೆ ಬಂದೈತೆ. ನಮ್ಮ ರಾಕಿ ಬಂದಿಯಾನಂತಿಲ್ಲಿ ಬಂಕ್ ಹತ್ರ ಬಂದು ಫೋನ್ ಮಾಡು ಅಂತ ಹೇಳಿದ್ದೆ. ಹೋಗಿ ಮಾತಾಡಿಸ್ಕೊಂಡು ಹೋಗೋಣ. 8 ವೀಲ್ ನಮ್ಮ ರಾಕಿನ ಓಡಿಸ್ತಾನೆ. ಸದ್ಯಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ನಾವು ನಮ್ಮ ಬೆಂಜ್ನ ಓಡಿಸ್ತೀವಿ. ನಮ್ದು 8055. ನಮ್ದು 8 ವೀಲ್ ಕೂಡ ಬಂದಿತ್ತು. ಡ್ರೈವರು ಫುಲ್ಲು ನಿದ್ದೆಲ್ಲಿ ಬಂದು ಮಲಗಿದ್ದಾರೆ. ನೈಟೆಲ್ಲ ನಾನ್ ಸ್ಟಾಪ್ ಗಾಡಿ ಹೊಡೆದ್ರು, ಅದರಿಂದ ಮರದ ಕೆಳಗೆ ಹಾಕೊಂಡು ಮಲಗಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ, ಆಮೇಲೆ ಬರೋಣಂತೆ. ಎದ್ಮೇಲೆ ಫೋನ್ ಮಾಡ್ತಾರೆ. ಹೋಗೋಣ ಮನೆ ಕಡೆ. ಹೋಗಿ ಸಂಜೆ ಬರೋಣ ಬನ್ನಿ. 5 hours later. ಮನೆ ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದಾಯ್ತು. ಇವಾಗ ನೈಟ್ ಫುಲ್ ಗಾಡಿ ಹೊಡಿಬೇಕು. ಒಳ್ಳೆ ನಿದ್ದೆ ಮಾಡ್ಕೊಂಡು ಬಂದಿದ್ದಾಯ್ತು. ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಗಾಡಿ ಹೊಡೆದು ಅನ್ಲೋಡ್ ಮಾಡಿಸ್ಬೇಕು. ಇನ್ನು ಲೋಡ್ ಕೂಡ ಆಗಿಲ್ಲ. ಟೈಮ್ 7 ಗಂಟೆಗೆ ಬಂದ್ವಿ ಇಲ್ಲಿ ಗಾಡಿ ಹತ್ರ. ನಮ್ಮ ಮುಂದೆ ಇನ್ನೊಂದು ಗಾಡಿ ಲೋಡ್ ಆಗ್ತಾಯಿದೆ. ಅದಾದ ತಕ್ಷಣ ನಮ್ಮ ಗಾಡಿ ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಕೊಂಡು ಬಿಡ್ತಾ ಇರೋದೆ. ಲೋಡ್ ಮಾಡ್ತಾ ಇರೋದು ಬಂದು ಕೋಳಿ ಫೀಡು. 2-3 ಫಾರಮ್ಗೆ ಅನ್ಲೋಡ್ ಮಾಡಬೇಕಾಗುತ್ತೆ. ದುರ್ಗಕ್ಕೆ ಬಂದರೆ ನಮ್ಗೆ ಅದೇ ಗಟ್ಟಿ, ಅದು ರೆಗ್ಯುಲರಾಗಿ ಲೋಡ್ ಆಗುತ್ತೆ. ಹಂಗಾಗಿ ಬನ್ನಿ ಫಸ್ಟ್ ಲೋಡ್ ಮಾಡ್ಸೋಣ. ಬೆಳಿಗ್ಗೆ ತಂದು ಗಾಡಿ ಹಾಕಿದ್ದು, ಸದ್ಯಕ್ಕೆ ಸಂಜೆ 10 ಗಂಟೆಗೆ ಲೋಡ್ ಮಾಡ್ತಾ ಇದ್ದಾರೆ. ಹೆಂಗೋ ಲೋಡ್ ಆಗ್ತಾ ಐತೆ, ಅದೇ ಖುಷಿ. ಇನ್ನೊಂದು 1/4 ಗಂಟೆ ಲೋಡ್ ಆಗೋಗುತ್ತೆ. ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಗಾಡಿ ಲೋಡ್ ಮಾಡಿಸ್ಕೊಂಡು ಎಲ್ಲ ಕಾಟ ಮಾಡಿಸ್ಕೊಂಡು ಇವಾಗ ರಿವರ್ಸ್ ತಗೊಂಡು ಬಿಲ್ ಇಸ್ಕೊಂಡು ಹೋಗಬೇಕು. ರಿವರ್ಸ್ ಕ್ಯಾಮ್ರಾ ಇರೋದಕ್ಕೆ ಒಳ್ಳೇದು ಈ ಗಾಡೀಲಿ. ಸೀದಾ ರಿವರ್ಸ್ ಹೋಗಿ ಆ ಕಡೆ ಗೇಟಲ್ಲಿ ಹೋಗ್ಬೇಕು. ಇದು ಕಾಟಗೋಸ್ಕರ ಇಲ್ಲಿ ಬಂದಿದ್ದು. ಗ್ಲಾಸೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಬಿಡೋ ಟೈಮಲ್ಲಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಿರರ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಡೋಣ. ಲೋಡೆಲ್ಲ ಮಾಡಿಸ್ಕೊಂಡು ಸೀದಾ ಬಂಕ್ ಹತ್ರ ಬಂದು ಒಂದು 15,850 ರೂಪಾಯಿ ಡೀಸೆಲ್ ಹಿಡಿಸ್ತು. ಫುಲ್ ಟ್ಯಾಂಕ್ ಮಾಡಿಸಿದಾಯ್ತು. ಇವಾಗ ಇಲ್ಲಿಂದ ಹೊರಡಬೇಕು. ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಮನೆಗೆ ಊಟ ಗೀಟ ಮಾಡ್ಕೊಂಬಂದು ಹೋಗೋಣ ಬನ್ನಿ. ಟೈಮ್ ಬಂದು 11:30 ಆದರೂ ಇನ್ನೂ ದುರ್ಗದಲ್ಲೇ ಇದ್ದೀವಿ. ನಮ್ಮ 8 ವೀಲಲ್ಲಿ ಇದ್ದಿದ್ದು ಸ್ವಲ್ಪ ಐಟಮ್ಸ್ನ ನಮ್ಮ ಗಾಡಿ ಶಿಫ್ಟ್ ಮಾಡ್ಕೊಬೇಕಿತ್ತು. ಶಿಫ್ಟ್ ಮಾಡ್ಕೊಂಡಿದ್ದಾಯಿತು. ಯಾಕಪ್ಪ ಅಂದರೆ ಇನ್ನು ಸ್ವಲ್ಪ ದಿನ ಭಾರತ್ ಬೆಂಜ್ ನಾನೇ ಓಡಿಸೋದು. ಹಾಗಾಗಿ ನನಗೆ ಬೇಕಾಗಿರೋ ಐಟಮ್, ನನ್ನ ಪರ್ಸ್ನಲ್ ಐಟಮ್ಸ್ ಏನೇನಿತ್ತು ಎಲ್ಲ ಅದರಿಂದ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾಯಿತು. ರಾಕಿದೇನು ಐಟಮ್ಸ್ ಇತ್ತು ಎಲ್ಲ ಅದರಲ್ಲೇ ಐತೆ. ನಮ್ದು ಆ ಗಾಡೀಲಿ ಏನು ಐಟಮ್ಸ್ ಇಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ಈಗ ಎಲ್ಲ ಶಿಫ್ಟಿಂಗ್ ಮಾಡೋದೇ ಲೇಟ್ ಆಗೋಯ್ತು. ಈಗ ಸದ್ಯಕ್ಕೆ ಇಲ್ಲಿಂದ ಬಿಡೋಣ. ಸದ್ಯಕ್ಕೆ 2 ಗಾಡಿನೂ ಇಲ್ಲೇ ಇದ್ದಾವೆ. ಇವಾಗ ಇಲ್ಲಿಂದ ಹೊರಡುವಂಥ ಸಮಯ ಆಯಿತು. ಈಗ 2 ಗಾಡಿದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. 2 ಗಾಡಿದು ಫುಲ್ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಯಾಕಂದ್ರೆ ನೈಟ್ ಫುಲ್ ಗಾಡಿ ಓಡಿಸೋದು. ಈ ಗಾಡಿ ಬೆಂಗಳೂರಿಗೆ ಹೋಗ್ಬೇಕು, ನಮ್ಮ ಗಾಡಿ ಬೆಳಗಾವಿಗೆ ಹೋಗಬೇಕು. ಹಾಗಾಗಿ ಎಲ್ಲ ಇಲ್ಲೇ ವಾಷಿಂಗ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಬನ್ನಿ ಇಲ್ಲಿಂದ ಹೊರಡೋಣ. ನಾವು 2 ಗಾಡಿನೂ ಇಲ್ಲೇ ಬಂದ್ವಿ. ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ಬೇಕು. ಹೈವೇಗೆ ಎತ್ಕೊಂಡು. ಆ ಕಡೆ ಹೋಗಿ ಜಾಗ ಇಲ್ಲ, ಹಾಗಾಗಿ ಹಿಂಗೆ ಬರಬೇಕು. ಬೇರೆ ಆಪ್ಷನ್ ಇಲ್ಲ ನಮಗೆ. ನಮ್ಮ ಗಾಡಿ ಮುಂದೆ ಲೆಫ್ಟ್ ತಗೊಂಡು ಹೋಗ್ಬೇಕು. ನಮ್ಮ 8 ವೀಲ್ ಸೀದಾ ಬೆಂಗಳೂರಿಗೆ ಹೋಗುತ್ತೆ. ಬಾಯ್ ಬಾಯ್ 8 ವೀಲ್. ನಾವಿಲ್ಲೇ ಎಕ್ಸಿಟ್ ತೊಗೊಂಡು ಆ ಕಡೆ ಹತ್ತಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ನಮ್ಮ ಗಾಡಿ ಹೋಗ್ತಾ ಇದೆ. ಸರಿ ಹೋಗು. ಕರೆಕ್ಟ್ ಹೆಬ್ಬಾಳ್ ಟೋಲ್ ಪಾಸ್ ಮಾಡಿ ಗಾಡಿನ ಸದ್ಯಕ್ಕೆ ಮುಂದೆ ಇಲ್ಲ ಸೈಡ್ಗೆ ಹಾಕಿದ್ದೀನಿ. ಏನಪ್ಪ ಸಮಸ್ಯೆ ಅಂದರೆ ಗಾಡಿ ಬ್ರೇಕ್ ನಿಲ್ತಾ ಇಲ್ಲ. ಯಾಕೋ ಗಾಡಿ ಇಲ್ಲಿ ಬ್ರೇಕ್ ಕೊಡಿದ್ರೆ ಆ ಬೋರ್ಡ್ ಅಷ್ಟು ದೂರ ಹೋಗಿ ನಿಂತ್ಕೊಂತ ಇದೆ. ಬ್ರೇಕೇ ಕಸ್ತಾ ಇಲ್ಲ ಗಾಡಿ. ಮತ್ತು ಇನ್ನೊಂದು ಸ್ಟೇರಿಂಗ್ ಸಿಕ್ಕಾಪಟ್ಟೆ ವೈಬ್ಲಿಂಗು. ಗಾಡಿ ಕ್ಯಾಬಿನ್ ಸಿಕ್ಕಾಪಟ್ಟೆ ಶೇಕ್ ಬರೋದೈತೆ. ಏನಕ್ಕೆ ಅಂತ ಗೊತ್ತಿಲ್ಲ. ರನ್ನಿಂಗಲ್ಲಿ ತೋರಿಸ್ತೀನಿ ನಿಮಗೆ.
ಮೋಸ್ಟ್ಲಿ ಲೆಫ್ಟ್ ಸೈಡ್ದು ಏನೋ ವೀಲ್ ಸಮಸ್ಯೆ ಇರ್ಬೋದು ನೋಡೋಣ. ಮತ್ತು ಟೈರ್ ನೋಡ್ಬೋದು, ಮಿಡ್ಲಲ್ಲಿ ತಿಂತಾ ಐತೆ ಟೈರ್, ಇಲ್ಲ ತಿಂದೈತೆ ನೋಡಿ, ಏನೋ ಸಮಸ್ಯೆ ಐತೆ. ಒಟ್ಟು ವೀಲ್ ಎಲಿಮೆಂಟ್ ಅಂತೂ ಪಕ್ಕ ರಾಂಗ್ ಆಗೈತೆ. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಐತೆ ನೋಡಬೇಕು. ಆಂಡ್ರಾಯ್ಡ್ಗಳೆಲ್ಲ ಟೈಟೇ ಇದ್ದಾವೆ. ಸ್ಟೇರಿಂಗ್ ಸಮಸ್ಯೆ ಇಲ್ಲ. ಲೈನರ್ಗಳು ಒಂದ್ಸರಿ ನೋಡ್ಕೊಬೇಕು ಗಾಡಿದು. ಲೈನರ್ ಬೆಳಗ್ಗೆ ಗಾಡಿ ನೋಡೋಣಂತೆ. ಮತ್ತು ಜಾಕ್ ಎತ್ಬಿಟ್ಟು ಕಿಂಗ್ ಪಿನ್ನು ಚೆಕ್ ಮಾಡೋಣ ಬೆಳಗ್ಗೆ. ಗಾಡಿ ಅಂತೂ ಬ್ರೇಕ್ ಹೊಡೆದ್ರೆ ರೈಟ್ಗೂ ಲೆಫ್ಟ್ಗೂ ಎರಡೂ ಕಡೆ ಎಳಿತಾ ಐತೆ. ಆ ಕಡೆಗೆ ಬಂದರೆ ಒಂದು ಸರಿ, ಈ ಕಡೆಗೆ ಒಂದು ಸರಿ ಎಳಿತಾ ಐತೆ. ತೋರಿಸ್ಕೊಳ್ಳೋಣ ಬೆಳಿಗ್ಗೆ ಅದನ್ನ ನೋಡೋಣ. ಬೆಳಗ್ಗೆ ಕ್ಲೀನಾಗಿ ಚೆಕ್ ಮಾಡೋಣ ಅಂತ ಏನಾಗೈತೆ ಏನು ಅಂತ. ಮೋಸ್ಟ್ಲಿ ಒಂದು ಕಿಂಗ್ ಪಿನ್ ಪ್ರಾಬ್ಲಮ್ ಇರ್ತದೆ, ಇಲ್ಲಾಂದರೆ ಚೆಕ್ಮೇಟ್ ಲೂಸ್ ಆಗಿರುತ್ತೆ, ಇಲ್ಲಾಂದರೆ ವೀಲ್ ಅಲೈನ್ಮೆಂಟ್ ರಾಂಗ್ ಆಗಿರ್ತದೆ. ಮೂರೇ ಪ್ರಾಬ್ಲಮ್ಮು. ಮತ್ತು ಬ್ರೇಕಿಗೆ ಬಂದು ಲೈನರ್ ಹೋಗಿರ್ತದೆ. ನೋಡೋಣ ಬೆಳಿಗ್ಗೆ. ಆದರೆ ಅನ್ಲೋಡ್ ಆದಮೇಲೆ ಅಲ್ಲೇ ಚೆಕ್ ಮಾಡಿಸೋಣ, ಇಲ್ಲಾಂದರೆ ಆ ಕಡೆಯಿಂದ ಲೋಡ್ ಮಾಡ್ಕೊಂಡು ನಿಧಾನಕ್ಕೆ ಬಂದು ಊರಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಹೋದರೆ ಆಗುತ್ತೆ. ಬನ್ನಿ, ಇವಾಗ ಫ್ಯಾಕ್ಟ್ರಿಯಿಂದ ಕರೆಕ್ಟ್ 40 ಕಿಲೋಮೀಟ್ರ್ ಬಂದಿದ್ದೀನಿ, ಕರೆಕ್ಟಾಗಿ ನೋಡ್ಬೋದು. ಅಲ್ಲಿ 0 ಮಾಡಿದ್ದು. ಇವಾಗ ಇಲ್ಲಿಂದ ಸೀದಾ ಹೊರಡೋಣ ಬೆಳಗಾವಿ ಕಡೆಗೆ ನಮ್ಮ ಪಯಣ. ಗಾಡಿ ಯಾವ ಥರ ಕುಣಿತಾ ಐತೆ ಅಂದರೆ ಗಾಡಿ ಓಡ್ಸೋಕ್ಕೆ ಮನಸ್ಸಾಗ್ತಾ ಇಲ್ಲ. ಹೆವಿ ಕುಣಿತೈತೆ ಗಾಡಿ ಮಾತ್ರ, ಆಗ್ತಾ ಇಲ್ಲ ಗಾಡಿ ಓಡ್ಸೋಕ್ಕೆ. ಆ ರೇಂಜ್ ಕುಣಿತಾ ಐತೆ. ಏನು ಮಾಡ್ತೀರಾ, ಓಡಿಸ್ಲೇಬೇಕಲ್ಲ. ಹಂಗೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಹರಿಹರ ಟೋಲು, ಹರಿಹರ ಇಲ್ಲ ಇದು ರಾಣೆಬೆನ್ನೂರು ಟೋಲು. ಹರಿಹರ ರಾಣೆಬೆನ್ನೂರು ಮಧ್ಯೆ ಬರುತ್ತಲ್ಲ ಆ ಟೋಲ್ ಅಂದ್ಕೊಳ್ಳಿ. ಟೋಲ್ ಪಾಸ್ ಮಾಡ್ಕೊಂಡು ಇಲ್ಲಿಂದ ಆರಾಮಾಗಿ ಹೋಗೋಣ. ಏನು ಅರ್ಜೆಂಟ್ ಇಲ್ಲ. ಬ್ರೇಕ್ ಬೇರೆ ಕಮ್ಮಿ ಐತಲ್ಲ ಗಾಡಿ, ನಿಧಾನಕ್ಕೆ ಹೋಗಬೇಕು. ಆರಾಮಾಗಿ ನಿಧಾನಕ್ಕೆ ಹೋಗೋಣ ಬನ್ನಿ. ಕರೆಕ್ಟಾಗಿ ಹುಬ್ಳಿ ಭಾರತ್ ಬೆಂಚ್ ಶೋರೂಮ್ ರೀಚ್ ಆಗಿದ್ದಾಯಿತು. ಇನ್ನೇನು ಸರ್ವಿಸ್ ರೋಡ್ ತೊಗೊಂಡಿನಿ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಹುಬ್ಳಿ ಭಾರತ್ ಬೆಂಚ್ ಶೋರೂಮು. ಏನಪ್ಪ ಮ್ಯಾಟ್ರು ಅಂದರೆ ಕರೆಕ್ಟಾಗಿ 200 ಕಿಲೋಮೀಟ್ರ್ ಕವರ್ ಮಾಡಿ ಹಾಕಿದ್ದೀನಿ. ಕರೆಕ್ಟಾಗಿ ಎಷ್ಟು ಅವರ್ಗೆ ಅಂದರೆ 3 ಅವರ್ 40 ನಿಮಿಷಕ್ಕೆ, ಅಂದರೆ ಗಂಟೆಗೆ 55 ಕಿಲೋಮೀಟ್ರ್ ಕವರ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇನ್ನೊಂದು 120 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು. ನಾನು ಸ್ಟಾಪ್ ಆಗೋಗಿ ಖಾಲಿ ಮಾಡ್ಸೋಣ. ನಿದ್ದೆಗೆ ಹೊಡಿಲೇಬೇಕಂತ ಫಿಕ್ಸ್ ಆಗಿದ್ದೀನಿ. ಇವತ್ತು ಓಡಿಸ್ತೀನಿ. 3:20 ಟೈಮ್ ಕರೆಕ್ಟಾಗೆ. ನಾವಲ್ಲಿ ಬಿಟ್ಟಾಗ 11:40 ಚಿತ್ರದುರ್ಗ ಬಿಟ್ಟಾಗ ಕರೆಕ್ಟು 200 ಕಿಲೋಮೀಟ್ರ್ ಕವರ್ ಆಗಿದೆ ನೋಡಿ ಗಾಡಿ. ಅಲ್ಲಿ ಬಿಡ್ಬೇಕಾದ್ರೆ 0 ಮಾಡಿದೆ, ಕರೆಕ್ಟ್ 200 ಆಗಿದೆ. 5 ಕಿಲೋಮೀಟ್ರ್ ಮೈಲೇಜ್ ತೋರಿಸ್ತಾ ಇದೆ. 5 ಕಿಲೋಮೀಟ್ರ್ ಬಂದಿರ್ತದೆ. ಏನಿಲ್ಲ, ಇಲ್ಲಿ ಆಡ್ ಬ್ಲೋ ತೊಗೊಂಡು ಗಾಡೀಲಿ ಹಾಕ್ಕೊಂಬಿಟ್ಟು ಸುಮ್ಮನೆ ಹೋಗ್ತಾ ಇರೋದೆ. ಇಲ್ಲೇನು ಫಿಲ್ ಮಾಡ್ಕೊಳಲ್ಲ. ಇನ್ನು 4 ಪಾಯಿಂಟ್ ಐತೆ. ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ರೀಚ್ ಆದಮೇಲೆ ಫಿಲ್ ಮಾಡ್ಕೊಳೋಣ. ಈ ಗಾಡಿ ಆಡ್ ಬ್ಲೂ ಸಿಕ್ಕಾಪಟ್ಟೆ ಕುಡಿತದೆ. ಟ್ರಿಪ್ಗೊಂದು ಬಕೆಟ್ ಬೇಕು ಈ ಗಾಡಿಗೆ. ಎಲ್ಲಿಂದ ತಂದಾಕಣ, ಸಾಕಾಗೋಗೈತೆ ನಮ್ಗಂತೂ. ಆಡ್ ಬ್ಲೂ ತೊಗೊಂಬಿಟ್ಟು ಹೋಗೋಣ ಸೀದಾ. ನಾನು ಸ್ಟಾಪಾಗಿ ಭಾರತ್ ಬೆಂಚ್ ಬಂತು. ಇಲ್ಲೇ ಲೆಫ್ಟ್ ಸೈಡಲ್ಲಿ ಐತೆ. ನಾವೇ ಸುಸ್ತಾಗಿ ಬಂದಿರ್ತೀವಿ ಗಾಡಿಗಳು ಓಡಿಸ್ಕೊಂಡು ಡ್ರೈವರ್ಗಳು. ಶೋರೂಮ್ ಅವ್ರದ್ದೊಂದು ಹೋದ್ನೆ ನೋಡಿ, ಗಾಡಿ ಅಲ್ಲೈತೆ. ಇದೊಬ್ಬ ಗಾಡಿ ಕೊಟ್ಟು ಇಲ್ಲೈತೆ ತಗೊಂಬರೋಣ ಅಂತ ಕಳ್ಸೋಣ. ಹಾಂ, ಏನು ಮಾಡೋದಲ್ಲಿ ಗೇಟಲ್ಲಿ ಇಟ್ಕೊಂಡ್ರೆ ಏನೇನೋ ಇವ್ರದ್ದು ಏನೋ ಆಸ್ತಿ ಗೀಸ್ತಿ ಹೋಗ್ಬೇಕು ಅನ್ನಂಗೆ ಆಡ್ತಾರೆ. ಏನು ಮಾಡ್ತೀರಾ, ತಗೊಂಡು ಹೋಗ್ಲೇಬೇಕು, ನಮ್ಗೆ ಅವಶ್ಯಕತೆ ಇರೋದು. ಬನ್ನಿ ಗೇಟ್ ಹತ್ರ ತಗೊಂಡೋಗಿ ಗಾಡಿಯಲ್ಲಿ ಬಿಟ್ಟು ಆಡ್ ಬ್ಲೂ ತೊಗೊಂಡು ಹೋಗೋಣ. ಸದ್ಯಕ್ಕೆ ಆಡ್ ಬ್ಲೂನ ನಮ್ಮ ಕಿಚನ್ ಕೀ ತೆಗೆದ್ಬಿಟ್ಟು ಇದ್ರೊಳಗೆ ಇಟ್ಟಿದ್ದೀನಿ. ಇದು ಖಾಲಿ ಇತ್ತು, ಹಂಗಾಗಿ ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ. ಇಲ್ಲ ಕೆಲಸ ಎಲ್ಲ ಮುಗೀತು. ನಮ್ಮ 8 ವೀಲ್ಗಂತೂ ಆಡ್ ಬ್ಲೂ ಟೆನ್ಷನ್ ಎಲ್ಲ. 2 ಟ್ರಿಪ್ ಒಂದ್ಸರಿ ಇರೋಕ್ಕೆ ಫುಲ್ ಮಾಡಿಸ್ಬಿಡ್ತೀವಿ. ಅಲ್ಲಿ ಲೂಸ್ ಸಿಗೋದ್ರಿಂದ. ಭಾರತ್ ಬೆಂಜು ಲೂಸ್ ನೆಲಮಂಗಲದಲ್ಲಿ ಸಿಗುತ್ತೆ, ಬಟ್ ಫುಲ್ ಮಾಡಿಸಿದ್ರೆ 2 ಟ್ರಿಪ್ ಆಗೋಲ್ಲ, 1.5 ಟ್ರಿಪ್ ಆಗುತ್ತೆ. ಅದೊಂದು ಎಡವಟ್ಟು ನಮಗೆ. ಹಾಗಾಗಿ ಬಕೆಟ್ ತೊಗೊಂಡು ಹಾಕ್ತೀವಿ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಹುಬ್ಳಿ ಬಿಟ್ಟರೆ ಅನ್ಲೋಡಿಂಗ್ ಪಾಯಿಂಟ್ ಇನ್ನು ಕರೆಕ್ಟಾಗಿ 120 ಕಿಲೋಮೀಟ್ರ್ ಐತೆ, ಹೋಗೋಣ. ಇವತ್ತು ಧಾರವಾಡ ಸಿಂಗಲ್ ರೋಡ್ ಪಾಸ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ 4:15 ಆಗೋಯ್ತು ಬೆಳಗಿನ ಜಾವ. ನೋಡ್ಬೋದು ಕರೆಕ್ಟು 4:36 ಟೈಮು. ಹೋಗೋಣ ಕರೆಕ್ಟಾಗಿ. ನನ್ನ ಲೆಕ್ಕಾಚಾರಕ್ಕೆ 6 ಗಂಟೆಗೆ ಪಾಯಿಂಟ್ ಹೊರಟೋಗ್ತೀನಿ. ಫಸ್ಟ್ ಪಾಯಿಂಟ್ಗೆ ಒಂದು 10 ಗಂಟೆ ಒಳಗೆ ಗಾಡಿ ಖಾಲಿ ಮಾಡಿಸ್ತೀನಿ, ಬಿಡಲ್ಲ. ಫೈನಲ್ ಆಗಿ ಹೈವೇ ಬಿಟ್ಟು ಸರ್ವಿಸ್ ರೋಡಿಗೆ ತಗೊಂತಾ ಇದ್ದೀನಿ. ಕರೆಕ್ಟ್ ಎಲ್ಲಿದ್ದೀವಪ್ಪ ಅಂದರೆ ಎಮ್ ಕೆ ಹುಬ್ಳಿಯಿಂದ ರೈಟ್ ತೊಗೊಂಡು ಬೈಲೊಂಗ್ಲ ಹೋಗಿ ಬೈಲೊಂಗ್ಲಾಯಿಂದ ಸೀದಾ ಇದಕ್ಕೆ ಹೋಗ್ಬೇಕು, ಯಾವುದೋ ದೂರು ನೇಸರ್ಗಿಲ್ ಸುತ್ತಮುತ್ತ ಗಾಡಿ ಖಾಲಿ ಆಗೋದು. ನೇಸರ್ಗಿ ಪಕ್ಕ ಹಿರೇಬೂದ್ನೂರು ಅಂತ ಊರ ಹೆಸರು. ಅಲ್ಲಿ ಬೆಳಗಿನ ಜಾವ ಕರೆಕ್ಟು 5:15 ಆಲ್ರೆಡಿ ಎಮ್ ಕೆ ಹುಬ್ಳಿ ರೀಚ್ ಆಗಿದ್ದೀವಿ. ಇನ್ನು ಇಲ್ಲಿಂದ 30 ಕಿಲೋಮೀಟ್ರ್ ಹೋಗಬೇಕು ನೇಸರ್ಗಿಗೆ. ಹೋಗುವ ಆರಾಮಾಗಿ. ಒಂದು 1 ಅವರ್ ಜರ್ನಿ ಅಂದ್ಕೊಳ್ಳಿ. 6:15 ಪಾಯಿಂಟ್ಗೆ ಹೋಗ್ಬಿಡ್ತೀವಿ. ಬ್ರಿಡ್ಜ್ ಕೆಳಗೆ ರೈಟ್ ತೊಗೊಂಡು ಆ ಕಡೆಗೆ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ಬ್ರಿಡ್ಜ್ ಐತೆ, ಅದು ಚಿಕ್ಕದು, ಗಾಡಿ ಪಾಸ್ ಆಗಲ್ಲ. ಹಂಗಾಗಿ ಇಲ್ಲೇ ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡು ಮತ್ತೆ ರೈಟ್ ತೊಗೊಬೇಕು. ಯಾವುದೋ ಸಿಂಗಲ್ ರೋಡ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಕೂಡ ಕಬ್ಬಿನ ಗಾಡಿಗಳಿದ್ದಾವೆ. ಈ ಟೈಮಲ್ಲಿ ಫುಲ್ಲು ಕಬ್ಬಿನ ಸೀಸನ್ ನಡೀತಾ ಇದೆ ನಾರ್ತ್ ಕರ್ನಾಟಕದಲ್ಲಿ. ಒಳ್ಳೆ ರೋಡೇನು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಅಂತ ಏನು ಕಿತ್ತೋಗಿರೋ ರೋಡು ಅಲ್ಲ, ಪರವಾಗಿಲ್ಲ, ಬರ್ಬೋದು.
ಬೆಳಗಾವಿ ಹೋಗಿ 30 ಕಿಲೋಮೀಟರ್ ರೌಂಡ್ ಹಾಕೊಂಡು ಬರೋಕ್ಕಿಂತ ನೇಸರ್ಗಿಗೆ ಆರಾಮಾಗಿ ಹಿಂಗೆ ಹೋಗ್ಬಿಡ್ಬೋದು. MK ಹುಬ್ಳಿಯಿಂದ ರೈಟ್ ಎತ್ಕೊಂಡು ಗೋಕಾಕ್ ರೋಡಲ್ಲಿ, ಹಂಗಾಗಿ ಹಿಂಗೆ ಹೋಗ್ತಾ ಇದೀವಿ. ರೋಡ್ ಪರವಾಗಿಲ್ಲ ಅಂತ ಕಿತ್ತೋಗಿರೋ ರೋಡ್ ಏನಲ್ಲ, ಗಾಡಿ ಸ್ವಲ್ಪ ರೋಲ್ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೆ. ನೋಡಿ ಏನಿಲ್ಲಿ ಟೋಲ್ ಕಾಣ್ತಾಯಿತ್ತು, ಈ ಟೋಲಿಗೆ ನಾವು ಆ್ಯಕ್ಚುಲಿ ದುಡ್ಡು ಕಟ್ಟಂಗೆ ಇಲ್ಲ, ಯಾಕಂದರೆ 1 ಕಿಲೋಮೀಟ್ರಿಂದ ಹೈವೇಗೆ ಟಚ್ ಆಗಿದ್ದು ನಾನು. ಮುಂದೆ 1 ಕಿಲೋಮೀಟ್ರ್ ಆದಮೇಲೆ ಎಕ್ಸಿಟ್ ಆಗ್ತೀನಿ, ಬರೀ 2 ಕಿಲೋಮೀಟ್ರಿಗೋಸ್ಕರ ಟೋಲ್ ಕಟ್ಬೇಕು. ನೋಡಿ ಕರೆಕ್ಟಾಗಿ ಬರೀ 2 ಕಿಲೋಮೀಟ್ರು ಈ ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕೆ 60 ರೂಪಾಯಿ ಟೋಲ್ ಕಟ್ದಂಗೆ ಆಯಿತು. ಏನಾಗಲ್ಲ, ಜಾಸ್ತಿ ಇಲ್ಲ ಸದ್ಯ, 200-300 ರೂಪಾಯಿ ಟೋಲ್ ರೇಟು, 60 ರೂಪಾಯಿ ಇದೆ, ಹಂಗೆ ಒಳ್ಳೇದಾಯಿತು. ಬನ್ನಿ ಇವಾಗ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತಗೊಬೇಕು. ಫೈನಲಿ ಬೆಳ್ಕರಿ ಅಷ್ಟೊತ್ತಿಗೆ ಕರೆಕ್ಟಾಗಿ ನೋಡ್ಬೋದು. ಕರೆಕ್ಟು 6:30 ಟೈಮು, ಸೂರ್ಯ ಹುಟ್ಟೋ ಟೈಮ್. ನೋಡಿ ವ್ಯೂ ಹೆಂಗಿದೆ, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಕರೆಕ್ಟಾಗಿ ಈ ಟೈಮ್ಗೆ ಅನ್ಲೋಡಿಂಗ್ ಪಾಯಿಂಟ್ ಬಂದು ರೀಚ್ ಆಗಿದ್ದೀವಿ. ಲೇಬರ್ಸು ಇದೇ ಊರು ನೇಸರ್ಗಿಯವರು, ಒಂದು 10 ನಿಮಿಷ ಬರ್ತೀನಿ ಅಂದಿದ್ದಾರೆ. ಕರ್ಕೊಂಬಿಟ್ಟು ಇಲ್ಲಿಂದ 22 ಕಿಲೋಮೀಟ್ರ್ ಒಂದು ಊರಿದೆ, ಹಿರೇಬೂದ್ನೂರು ಅಂತ, ಅಲ್ಲೋಗಿ ಫಸ್ಟ್ ಪಾಯಿಂಟ್ ಖಾಲಿ ಮಾಡಬೇಕು. ಅಲ್ಲಿಂದ ಮತ್ತೆ 15 ಕಿಲೋಮೀಟ್ರ್ ಮುಂದೆ ಇನ್ನೊಂದು ಊರಿದೆ, ಗೋಕಾಕ್ ಹೋಗ್ತಾ ರೋಡಲ್ಲಿ, ಅಲ್ಲೊಂದು ಪಾಯಿಂಟ್ ಖಾಲಿ ಮಾಡಬೇಕು. 2 ಪಾಯಿಂಟ್ ಖಾಲಿ ಮಾಡಿದ್ರೆ ಮುಗೀತು. ಅಂದರೆ ಒಂದೇ ಊರಲ್ಲಿ 2 ಪಾಯಿಂಟ್, ಇಲ್ಲೆರಡು ಅಲ್ಲೆರಡು, ಅಕ್ಕಪಕ್ಕನೇ ಫಾರಮ್ಗಳೆಲ್ಲ ಇರ್ತವೆ. ಬೇಗ ಖಾಲಿ ಮಾಡ್ಕೊಳೋಣ ಒಂದು 10 ಗಂಟೆ ಅಷ್ಟೊತ್ತಿಗೆ. ಇವ್ರನ್ನ ಮತ್ತೆ ಅಲ್ಲೇ ಬಿಟ್ಟರೆ ಅಲ್ಲಿಂದ ಬಸ್ಸಿಗೆ ಬಂದುಬಿಡ್ತಾರೆ ಇವರು. ಇವ್ರದ್ದೇನು ಸಮಸ್ಯೆ ಇಲ್ಲ ಲೇಬರ್ಸ್ದು, ಅವ್ರು ಬರ್ತಾರೆ ಇವಾಗ ಲೇಬರ್ಸ್ಗೆ, ಅವ್ರಿಗೆ ವೆಯ್ಟಿಂಗು. ಅವ್ರು ಬಂದ ತಕ್ಷಣ ಇಲ್ಲಿಂದ ಬಿಟ್ಟು ಬಿಡೋಣ, ನಾನ್ ಸ್ಟಾಪ್ ಆಗೋಗಿ 10 ಗಂಟೆ ಅಷ್ಟೊತ್ತಿಗೆ ಗಾಡಿ ಖಾಲಿ ಮಾಡಿಸ್ಬಿಡೋಣ. ಅವ್ರು ಬರೋವರೆಗೂ ನಾವು ಒಂದು 10 ನಿಮಿಷ ರೆಸ್ಟ್ ತೊಗೊಂಬಿಡೋಣ. ಕರೆಕ್ಟಾಗಿ ಅಲ್ಲಿ ಬಂದು ಒಂದು 1/2 ಅವರ್ ಮಲ್ಕೊಂಡೆ. ಅಷ್ಟರಲ್ಲಿ ಲೇಬರ್ಸ್ ಎಲ್ಲ ಬಂದ್ಬಿಟ್ಟು ಗಾಡಿನ ಪಟ ಕರ್ಕೊಂಬಂದು ಫಾರಮಲ್ಲಿ ಆಲ್ರೆಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಫುಲ್ಲು ಫಾಸ್ಟ್ ಇದ್ದಾರೆ. ಆಲ್ರೆಡಿ ಒಂದು ಫಾರಮ್ ಮುಗ್ದು ಹೋಗಿ ಬಂತು, ಅರ್ಧ ಗಂಟೆ ಒಳಗೇ. ಇನ್ನೇನು ಇಲ್ಲಿ ಖಾಲಿ ಮಾಡಿಕೊಂಡು ಇದೇ ಊರಲ್ಲಿ ಇನ್ನೊಂದು ಫಾರಮ್ಮು, ಅಲ್ಲಿ ಖಾಲಿ ಮಾಡಿಕೊಂಡ್ರೆ ಮತ್ತು ಇನ್ನೊಂದು ಊರಲ್ಲಿ 2 ಫಾರಮ್ ಇರ್ತದೆ. ಬೇಗ ಖಾಲಿ ಆಗುತ್ತೆ. ಒಂದು 10-11 ಗಂಟೆ ಒಳಗಂತೂ 100% ಖಾಲಿ ಆಗುತ್ತೆ. ನಾವು ಮಾಡಿ ಇವತ್ತೇ ಲೋಡ್ ಮಾಡೋಣ. ಫಸ್ಟ್ನೇ ಪಾಯಿಂಟ್ ಖಾಲಿ ಮಾಡಿಕೊಂಡು 2ನೇ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಹೆವಿ ಧೂಳು ಹಿಂದೆಗಡೆ. ಮುಂದೆ ಮಾಡಿದಾರಣ್ಣ ರೋಡು? ಮುಂದೆ ಮಾಡಾರ? ಇಲ್ಲಿ ಸ್ವಲ್ಪ ಮಾಡಿಲ್ಲ ಅಷ್ಟೇ, ಅಪ್ಪ ಎತ್ತಂಗಿಲ್ಲ ಗಾಡಿ. ಹತ್ತು ಧೂಳು ನೋಡಿ ಹೆಂಗೆ ಎದ್ದಾಳ್ತಾ ಇದೆ. 3ನೇ ಫಾರಮ್ ಹತ್ರ ಬಂದು ರಿವರ್ಸ್ ಹೊಡೆದಿದ್ದಾಯ್ತು. ಭಾರಿ ಇಕ್ಕಟ್ಟು ರೋಡ್ ಇದೊಂದು ಸ್ವಲ್ಪ, ಬಟ್ ಏನು ಸಮಸ್ಯೆನಿಲ್ಲ. ಬಂದು ಇಲ್ಲೇ ಮುಂದೆ ಹೊಡೆದು ಹಿಂದೆ ಹೊಡೆದು ರಿವರ್ಸ್ ಹೊಡೆದಿನಿ, ಖಾಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ನೋಡ್ಬೋದು ಗಾಡಿ ಅಂತೂ ನಾನು ಇಳಿದು ಕೆಳಗೆ ಹೋಗ್ತಾಯಿಲ್ಲ, ಯಾಕಂದರೆ ಇಲ್ಲಿ ನೊಣ ಜಾಸ್ತಿ. ಹಾಗಾಗಿ ಗಾಡಿಯಲ್ಲೇ ಕುತ್ಕೊಂಡ್ಬಿಡಿ, ಏನು ಪರ್ಮನೆಂಟಾಗಿ ಖಾಲಿ ಮಾಡಿಸ್ಕೊಂಡು ಇಲ್ಲಿಂದ ಇನ್ನೊಂದು ಪಾಯಿಂಟು, ಲಾಸ್ಟ್ ಪಾಯಿಂಟ್ ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ, ಅಲ್ಲೋಗಿ ಖಾಲಿ ಮಾಡಿಸೋಣ. ಮುಂದಕ್ಕೆ ಏನು ಸಮಸ್ಯೆ ಅಂದರೆ ಡೋರ್ಗೂ ಮುಂದಕ್ಕೆ ಬಿಡಬೇಕು, ಅದೇ ಸಮಸ್ಯೆ. ಈ ಡೋರ್ಗೆ ಬಿಡಬೇಕು, ಬ್ಯಾಕ್ ಡೋರ್ ಆಯಿತು ಇವಾಗ ಇಲ್ಲಿಗೆ. ಅದಾದಮೇಲೆ ನೆಕ್ಸ್ಟ್ ಮುಂದೆ ಡೋರ್ಗೆ, ಹಂಗೆ ಬಿಡ್ತಾನೆ ಇರ್ಬೇಕು ಗಾಡಿನ. ಸಗ 10:15 ಆದರೂ ಇವತ್ತು ತಿಂಡಿ ಇಲ್ಲ, ಏನಿಲ್ಲ. ಬೇಗ ಖಾಲಿ ಮಾಡಿಸ್ಕೊಂಡು ಒಂದೇ ಸರಿ ತಿಂಡಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಖಾಲಿ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆಗೆ ಖಾಲಿ ಆಗೋಗುತ್ತೆ. ಇಲ್ಲಿ ಬಿಟ್ಟರೆ ಇನ್ನೊಂದು ಪಾಯಿಂಟ್ ಅಷ್ಟೇ. ಹೋಗಿ ಬೇಗ ಖಾಲಿ ಮಾಡಿಸ್ಕೊಂಡು ತಿಂಡಿ ತಿನ್ಕೊಂಡು ಲೋಡನ್ನು ಸೆಟ್ ಮಾಡ್ಕೊಂಡು ಲೋಡ್ ಮಾಡುವ ಇವತ್ತೇನೆ ಆದಷ್ಟು. ಫಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ, ನಮ್ಮ ಗಾಡಿ ಕಟ್ಟಾಗ್ತಾ ಇಲ್ಲ. ಸೀದಾ ಬರೋದಾ? ರಿವರ್ಸ್ ಹೊಡಿಬೇಕಾ? ಎಲ್ಲಿ ಹೊಡಿತಿ ರಿವರ್ಸ್? ಗಾಡಿ ಕಟ್ಟಾಗಲ್ಲ ಒಳಗೆ ಹೋಗೋಕ್ಕೆ. ಅದೇ LCV ಆಗಿದ್ರೆ ಕಟ್ಟಾಗ್ಬಿಡೋದು. ನಮ್ಮ ಗಾಡಿ ಕಟ್ಟಾಗ್ತಿಲ್ಲ, ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ಅದೇ ಹಿಂಸೆ. ನೋಡೋಣ, ಹಿಂದಕ್ಕೆ ತಗೊಂಡು ಇನ್ನೊಂದು ಸರಿ ಟ್ರೈ ಮಾಡೋಣ. ಫುಲ್ ಲೆಫ್ಟಿಗೆ ಹೇಳ್ಕೊಂಡು ಇವಾಗ ಈ ಗ್ಯಾಪಲ್ಲಿ ಲೆಫ್ಟಿಗೆ ಹೊಡೆದು ಆ ಜೀಪ್ ಏನು ಬರ್ತೈತೆ ಹಂಗೆ ಮುಂದಕ್ಕೆ ಹೊಡೆದು ಮತ್ತೆ ರಿವರ್ಸ್ ಹೊಡಿಬೇಕಂತ ಅಲ್ಲಿಗೆ. ನೋಡೋಣ, ಟ್ರೈ ಮಾಡೋಣ. ಲಾಸ್ಟ್ ಪಾಯಿಂಟಲ್ಲಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು. ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ರಿವರ್ಸ್ ಹೊಡಿತಾ ಇದ್ದೀವಿ ನೋಡಿ. ಸಖತ್ ರಿವರ್ಸ್ ಹೊಡೆದೊಡ್ದು ಖಾಲಿ ಮಾಡ್ತಾ ಇದೀವಿ ಗಾಡಿ. ಈ ಜಾಗದಲ್ಲೆಲ್ಲ ಬರಲೇಬಾರ್ದು ಅನ್ಸ್ಬಿಡ್ತದೆ. ಒಂದೊಂದ್ಸಾರಿ ನಿಲ್ಸ್ಕೊಂಡ್ಬಿಟ್ರೆ ಲೋಡು ಬೇಡ, ಸಮಸ್ಯೆ ಬೇಡ ಅನಿಸ್ತದೆ. ಏನು ಮಾಡ್ತೀರಾ, ಬಂದಿದ್ದೀವಿ, ಖಾಲಿ ಮಾಡ್ಕೊಂಡು ಹೋಗ್ಲೇಬೇಕು. ಏನು ಸಮಸ್ಯೆ ಅಂದರೆ ಅಲ್ಲೊಂದು ಹಚ್ಚಿಲ್ಲ, ಇಲ್ಲೊಂದು ಹಚ್ಚಿಲ್ಲ, ಈ ಡೋರ್ಗೊಂದು ಹಚ್ಚಿಲ್ಲ, ಈ ಹಿಂದೆ ಡೋರ್ಗೊಂದು ಹಚ್ಚಿಲ್ಲ, ಈ ಥರ ಇಳಿಸ್ತಾರೆ. ಅದೇ ಸಮಸ್ಯೆ.
ಗಾಡಿ ಅಂತೂ ಫುಲ್ ಖಾಲಿ ಆಯಿತು ನೋಡ್ಬೋದು. ಲಾಸ್ಟ್ ಚೀಲ ಫುಲ್ ಕಂಪ್ಲೀಟಾಗಿ ಖಾಲಿ ಆಯಿತು. ಇವಾಗ ಇಲ್ಲಿಂದ ಹೊರಡ್ಬೇಕಷ್ಟೇ. ಇಲ್ಲಿಂದ ಹೊರಡಬೇಕು. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಏನು ಎತ್ತ ಅಂತ ಹೇಳ್ತೀನಿ. ಮಧುರೈಗೆ ಲೋಡ್ ಐತೆ. ನಿನ್ನೆ ನೈಟ್ ಫುಲ್ ನಿದ್ದೆ ಇಲ್ಲ, ನಿದ್ದೆಗೆ ಹೊಡಿಯೋಕ್ಕಾಗಲ್ಲ ಗಾಡಿ. ಮತ್ತು ಇವತ್ತು ನೈಟು ನಾಳೆ ಡೇ ನಾನ್ ಸ್ಟಾಪ್ ಹೊಡೆದು ನಾಳೆ ನೈಟ್ ಖಾಲಿ ಮಾಡಬೇಕಾಗುತ್ತೆ ಮಧುರೈಗೆ. ಇವತ್ತು ಲೋಡ್ ಮಾಡಿದ್ರೆ ನಿದ್ದೆಗೆ ಹೊಡಿಯೋಕ್ಕಾಗಲ್ಲ, ಯಾಕಂದ್ರೆ ಇವತ್ತು ನೈಟ್ ಫುಲ್ ನಿದ್ದೆ ಇಲ್ವಲ್ಲ. ಹಾಗಾಗಿ ನೋಡೋಣ ಬೇರೆ ಏನೇನು ಲೋಡ್ ಮಾಡೋಣ, ಮಧುರೈಗೆ ಹೋಗೋದೇನು ಬೇಡ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.